ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಆರೋಗ್ಯಕರವಾಗಿರುವಂಥ ಒಂದು ರಾಗಿ ಶಾವಿಗೆ ಇನ್ಸ್ಟೆಂಟಾಗಿ ಮನೇಲಿ ಹೇಗೆ ಮಾಡಬೇಕು ಅಂತ ನೋಡೋಣ. ಮೊದಲಿಗೆ 1 ಕಪ್ಪಿನಷ್ಟು ರಾಗಿ ಹಿಟ್ಟು ತೆಗೆದುಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ಪಿನಷ್ಟು ಗೋಧಿ ಹಿಟ್ಟು ತೆಗೆದುಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಉಗುರು ಬೆಚ್ಚಗಿನ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು. ತುಂಬ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ಕಲಿಸ್ಕೊಳ್ಬೇಕು. ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡೆ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ. ಹಾಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ತದನಂತರ ಇದನ್ನು 5 ನಿಮಿಷ ನೆನೆಗೆ ಬಿಡಬೇಕು. ಅಷ್ಟರಲ್ಲಿ ಶಾವಿಗೆ ಒರಳಿಗೆ ಎಣ್ಣೆ ಹಚ್ಕೊಂಡು ತೆಗೆದುಕೊಳ್ತೇನೆ. ಹಾಗೆ ಇಡ್ಲಿ ಟ್ರೇ ಕೂಡ ಚೆನ್ನಾಗಿ ಎಣ್ಣೆ ಸವರಿ ತೆಗೆದುಕೊಳ್ಳೋಣ. ಇವಾಗ ಹಿಟ್ಟನ್ನು ದೊಡ್ಡ ದೊಡ್ಡ ಉಂಡೆಗಳಾಗಿ ತೆಗೆದುಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಬಾಲ್ ಥರ ಆಕಾರ ಮಾಡಿಕೊಂಡು ಇವಾಗ ಇದನ್ನು ಚಕ್ಲಿ ಒರಳಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒತ್ಕೊಳ್ಬೇಕು. ಇವಾಗ ನೋಡಿ ಒಂಚೂರು ಕೂಡ ಇದು ತುಂಡಾಗೋದಿಲ್ಲ, ಚೆನ್ನಾಗಿ ಬರಲತ್ತೆ. ಇವಾಗ ಸ್ಟೀಮರಲ್ಲಿ ನೀರು ಬಿಸಿಗಿಟ್ಟಿದೆ, ಚೆನ್ನಾಗಿ ನೀರು ಕುದೀತಾ ಇದೆ. ಇವಾಗ ಇದನ್ನಿಟ್ಟು 5 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಇವಾಗ ಆಗಿದೆ, ಒಂಚೂರು ಹಸಿಯಾಗಿ ಇಟ್ಟಿಲ್ಲ, ಚೆನ್ನಾಗಿ ಬೆಂದಿದೆ ಕೂಡ ಇದು. ಇವಾಗ ತೆಗೆದುಕೊಳ್ತೇನೆ. ಈಗ ಒಂದು ಕಡೆಗೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಸಾಸಿವೆ ಮತ್ತು ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ತದನಂತರ ಇದಕ್ಕೊಂಚೂರು ಕರಿಬೇವು ಹಾಕ್ಕೊಳ್ತಾ ಇದ್ದೇನೆ, ಮಾಡಿದಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು. ತದನಂತರ ಇದಕ್ಕೊಂಚೂರು ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ, ಹಾಗೆ ಸ್ವಲ್ಪ ಬಾಡಿಸ್ಕೊಂಡ ನಂತರ ಇದಕ್ಕೆ ಉಪ್ಪು ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು. ತದನಂತರ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮೊದಲೇ ಬೇಯಿಸಿಟ್ಟಂಥ ರಾಗಿ ಶಾವಿಗೆಗಳನ್ನು ತುಂಡು ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಂಡು ಮಾಡ್ಕೊಂಡು ಹಾಕ್ಕೊಂಡ್ರೆ ನಿಮಗೆ ಈಸಿಯಾಗಿ ಮಗ್ಚೋಕ್ಕೆ ಈಸಿಯಾಗಿ ಸುಲಭವಾಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಗಚ್ಕೊಳ್ಬೇಕು. ತದನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಒಂಚೂರು ಲಿಂಬೆಹಣ್ಣು ರಸ ಹಾಕ್ಕೊಂಡ್ಬಿಟ್ರೆ ಶಾವಿಗೆ ಬಾತು ರೆಡಿಯಾಗಿರುತ್ತೆ. ಈ ಥರ ಒಂದು ಸತ ಸಿಂಪಲಾಗಿರೋ ಶಾವಿಗೆ ಬಾತು ಮನೆಯಲ್ಲೇ ಇನ್ಸ್ಟೆಂಟಾಗಿ ಮಾಡ್ಬೋದು. ತುಂಬ ರುಚಿಯಾಗುತ್ತೆ, ಹೊರಗಡೆಕ್ಕಿಂತಲೂ ತುಂಬ ರುಚಿಯಾಗಿರುತ್ತೆ. ಒಂದು ಸತ ಈ ಥರ ಮಾಡ್ಕೊಳ್ಳಿ, ಹೇಗೆ ಅನಿಸ್ತಂತೆ ಹೇಳಿ. ಓಕೆ, ಬಾಯ್.